ನೀವಂದ್ರೆ ಯಾರಿಗೂ ಗೌರವ ಇಲ್ಲ. ಅದಕ್ಕೆ ನಿಮ್ ಸೊಸೆನೆ ನಿಮಗೆ ಗೌರವನೇ ಕೊಡದೆ ಮಾತಾಡ್ತಿದ್ದಾಳೆ. ನೀನೇನೆ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಕೋಪ ಬರ್ಸೋಂತ ಮಾತಾಡ್ತೀಯ? ನಾನು ನಿಮ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಈ ಮಾತನ್ನ ನಮ್ಮಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ನಮಗೆ ಬೈತಾಳೆ. ಯಾರೋ ಮುಸ್ಕ ಹಾಕೊಂಡ್ ಬಂದ್ರು ಅಂದಿದ್ದಕ್ಕೆ ಕಲ್ಯಾಣಿ ಪಲ್ಲವಿನ ಅನುಮಾನಿಸ್ತಾ ಇದ್ದಾಳೆ. ಯಾರೋ ಅಲ್ಲ, ಯಾವಳೋ ಅನ್ಬೇಕು. ಯಾಕಂದ್ರೆ ಆ ಮುಸುಕ್ ಹಾಕೊಂಡ್ ಬಂದಿದ್ದು ಒಂದು ಲೇಡಿ. ಆ ವಿಷಯ ನಿನ್ಗೆ ಹೇಗೆ ಗೊತ್ತು? ಆ ಮುಸುಕ್ ಹಾಕೊಂಡ್ ಬಂದಿದ್ದು ನಾನೇ. ಏನೇ ನಾಟಕ ಆಡ್ತಾ ಇದ್ಯಾ? ನನ್ ಜೊತೆನೆ ಇದ್ದು ನನ್ ಜೊತೆನೆ ಸುತ್ತಾ ನನ್ ಮಗನ್ನೇ ಸಾಯಿಸೋಕ್ ನೋಡಿದ್ಯಾ? ನನ್ನ ಮಗನ್ ಮೇಲೆ ಚಾಕು ಹಾಕೋದಿಕ್ಕೆ ನಿನಗೆಷ್ಟೇ ಗುಂಡಿಗೆ ಇವತ್ತು ನಿನ್ನ ಪ್ರಾಣ ಹೋದಾಗೆ ಕಣೆ. ಬಿಡಿ ಅತ್ತಿಗೆ. ಅಯ್ಯೋ ಅತ್ತಿಗೆ, ನನ್ ಮಗನ್ನೇ ಸಾಯಿಸೋದಕ್ ನೋಡ್ತೀಯಾ? ಆಂಟಿ, ನಾನು ಹೇಳೋದ್ ಸ್ವಲ್ಪ ಕೇಳ್ತೀರಾ? ನಿನ್ನ ಅತ್ತಿಗೆ ಇವತ್ತು ಬಿಡಲ್ಲ. ಭಾವನ್ ಸಾಯಿಸೋದಕ್ ಹೋಗಿರ್ಲಿಲ್ಲ, ಆ ಕಲ್ಯಾಣಿಗೋಸ್ಕರ ಹೋಗಿದ್ದು. ಹೌದು, ಭಾವ ಕಲ್ಯಾಣಿ ಹತ್ರ ಎಲೆ ಅಡಿಕೆ ಕೊಡು ಅಂದದಕ್ಕೆ ಆ ವೀಳ್ಯದೆಲೆ ಮೇಲೆ ನಾನೇ ಮತ್ತಿಂದ ಔಷಧಿ ಹಾಕಿದ್ದೆ. ಕಲ್ಯಾಣಿಗೆ ಏನಾದ್ರೂ ಮಾಡೋದಕ್ಕೆ ಭಾವ ಅಡ್ಡ ಇರಬಾರ್ದು ಅಂತಾನೆ ಹಾಗೆ ಮಾಡ್ದೆ. ಅಷ್ಟಕ್ಕೂ ನೀನ್ ಈ ಮನೆಗೆ ಯಾಕೆ ಬಂದಿದ್ಯಾ? ಫಸ್ಟ್ ಮನೆ ಬರೋದಕ್ಕೆ ನೀವ್ ಮಾತಾಡಿದ್ದು ನನ್ನ ಹತ್ರನೇ. ಆದ್ರೂ ನಿಮಗೆ ಗೊತ್ತಾಗ್ದಿರೋ ಹಾಗೆ ನಾನು ಯಾಕೆ ಬಂದೆ ಗೊತ್ತಾ? ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರ್ದು ಅಂತ. ಇಲ್ಲಿ ನಾವು ಮೂವರು ಒಂದೇ ಅಂತ ಗೊತ್ತಾದ್ರೆ ಯಾರಾದ್ರೂ ಈಸಿಯಾಗಿ ಕಂಡು ಹಿಡಿದ್ಬಿಡ್ತಾರೆ. ನಮ್ಮಲ್ಲಿ ಒಬ್ರಿಂದ ಒಬ್ರು ಆಗದೆ ಇರೋ ತರ ನಡ್ಕೊಂಡ್ರೆ ಆ ಕಲ್ಯಾಣಿನ ಈಸಿಯಾಗಿ ಸೋಲಿಸ್ಬೋದು. ಮತ್ತೆ ಮತ್ತೆ ಈ ವಿಷಯನ ನನಗ್ ಮುಂಚೆನೆ ಹೇಳ್ಬೇಕಲ್ವಾ? ನನ್ನ ಹತ್ರನೇ ನಾಟಕ ಆಡ್ತೀಯಾ? ಇದರಿಂದ ನಿಮಗೇನು ನಷ್ಟ ಇಲ್ಲ ಅಲ್ವಾ, ಲಾಭನೇ ಅಲ್ವಾ? ನಾನು ಗೆಲ್ಲಬೇಕು. ಅನುಪಮನ ಸೋಲ್ಸಿ ನನ್ನ ಗೆಲ್ಸೋದಿಕ್ಕೆ ಇಂಥ ಡಬ್ಬ ಐಡಿಯಾಗಳನ್ನ ಬಿಟ್ಟು ಯಾವ್ದಾದ್ರೂ ಒಳ್ಳೆ ಪ್ಲಾನ್ ಇದ್ರೆ ಹೇಳ್ ಸಾಯಿರಿ. ಆಂಟಿ, ನಿಮ್ಮನ್ನ ಗೆಲ್ಸಿ ಆ ಕಲ್ಯಾಣಿ ನಿಮ್ ಕಾಲಿ ಬೀಳೋ ಹಾಗೆ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಡಿ ಅಂತ ಆ ಅಧ್ಯಕ್ಷ ಪದವಿ ಅನುಪಮಗ್ ಸಿಗೋ ತನಕ ಟೈಮ್ ತಗೊಳ್ಳೋದಲ್ಲ. ಆದಷ್ಟು ಬೇಗ ಏನಾದ್ರೂ ಮಾಡಿ ಸಾಯಿರಿ. ಏನ್ ಕಲಾವತಿ, ನಿನ್ ಬಗ್ಗೆ ನಮ್ ಚಿಕ್ಕಮ್ಮ ಎಲ್ಲ ಹೇಳಿದ್ರು. ನಮ್ಮ ಅತ್ತೆನೂ ಅಷ್ಟೊಂದು ನಂಬಿಸಿದ್ಯಂತೆ. ಅದೇ ನನ್ ಕಡೆಯವಳು ಅಂತ ಗೊತ್ತಾಗಿದ್ರೆ ನಿನ್ನ ಪ್ರಾಣ ತೆಗೆದ್ಬಿಡ್ತಿದ್ಲು. ಆ ವಿಷಯ ನನಗೂ ಗೊತ್ತು, ಅದಕ್ಕೆ ಮ್ಯಾನೇಜ್ ಮಾಡಿದ್ದು. ಹುಷಾರು, ಅತ್ತೆಗ್ ನಿನ್ ಮೇಲೆ ಅನುಮಾನ ಬರ್ದೇ ಇರೋ ರೀತಿ ನೋಡ್ಕೋ. ವಿಷಯ ಗೊತ್ತಾಯ್ತೋ ಮುಗೀತು ಕತೆ.
ಇವತ್ತಿನಿಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅನುಮಾನ ಸಂಪದನ್ ಮೇಲೆ ಆಗಿರೋದಕ್ಕೆ ಅಟ್ಯಾಕ್ ಮಾಡಿದ್ ಯಾರು ಅನ್ನೋದನ್ನ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಮೊದಲು ಮಾನಸಿಕವಾಗಿ ನೋವು ಕೊಡ್ತೀನಿ, ಇಲ್ಲ ಅಂದ್ರೆ ಆ ಕಲ್ಯಾಣಿನ ಎದುರಿಸೋದು ತುಂಬಾ ಕಷ್ಟ. ಕಲಾವತಿ, ಯಾರ ಹತ್ರ ಮಾತಾಡ್ತಿದ್ದೆ ನೀನು? ಕಲ್ಯಾಣಿನ ಎದುರು ಹಾಕೊಳ್ಳೋದು ಕಷ್ಟ ಅಂತ ಯಾರಿಗೆ ಹೇಳ್ತಾ ಇದ್ದೆ ನೀನು? ಅದು ನನ್ನ ಅಜ್ಜಿ ಹತ್ರ ಮಾತಾಡ್ತಿದ್ದೆ. ಹೌದಾ? ಎಲ್ಲಿ ನಾನು ಒಂದ್ಸರ್ತಿ ಮಾತಾಡ್ತೀನಿ, ಕೊಡು. ಈಗ ಮುದುಕಿಗೆ ಫೋನ್ ಕೊಡಬೇಕು ಅಂದರೆ ಅವಳಿಗೆಲ್ಲ ಹೇಳ್ಬಿಡ್ತಾಳೆ. ಏನು ಮಾಡೋದು? ಯಾಕೆ ಹಾಗೆ ನೋಡ್ತಿದ್ಯಾ? ಕೊಡು ಕೊಡು. ಹಲೋ ಭ್ರಮರಾಂಬ ಅತ್ತೆ, ಚೆನ್ನಾಗಿದ್ದೀರಾ? ಏನತ್ತೆ ಮೊಮ್ಮಗಳನ್ನ ಕಳಿಸಿದಿರಿ? ನೀವು ಬರಬಹುದಿತ್ತಲ್ವಾ? ಬರ್ತೀನಮ್ಮ. ನನ್ನ ಮೊಮ್ಮಗಳು ಬಂದಿದ್ದಾಳೆ ಅಂದಮೇಲೆ ನಾನು ಬಂದಾಗೇನೆ. ಅಲ್ಲಿ ನನ್ನ ಮೊಮ್ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅವಳ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಸಂತೋಷ. ಇಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿ ಅತ್ತೆ. ಸರಿಮಾ, ನೀನ್ ಫೋನಲ್ಲಿ ಮಾತಾಡು. ಅಮ್ಮವ್ರೆ, ದೊಡ್ಡಮ್ಮವ್ರು ಕರೀತಿದಾರಮ್ಮ. ಬರ್ತೀನಿ ಅಂತ ಹೇಳು ಬಾಲಾಜಿ. ಸರಿ ಅಮ್ಮ. ಇಲ್ಲೊಂದು ಬ್ಲ್ಯಾಕ್ ಡ್ರೆಸ್ ಇದ್ದಾಗಿತ್ತಲ್ವಾ, ಎಲ್ಲಿ ಹೋಯ್ತು? ನನ್ ಡ್ರೆಸ್ ಅಲ್ವಾ, ಎಲ್ ಬೇಕಲ್ಲಿ ಬಿಸಾಕಿರ್ತೀನಿ ಅನುಪಮಮ್ಮ. ಅದನ್ನೇ ಎಲ್ಲಿ ಹೋಯ್ತು ಅಂತ ಕೇಳ್ತಿದ್ದೀನಿ. ಏನಿಲ್ಲಮ್ಮ, ನಿನ್ನೆ ಮುಸುಕ್ ಮನುಷ್ಯ ಬಂದು ಹೋದಾಗಿಂದ ನನಗೆ ಕಪ್ಪು ಡ್ರೆಸ್ ನೋಡಿದ್ರೆ ಸಾಕು, ಆ ವಿಷಯನೇ ನೆನಪಾಗ್ತಾ ಇರುತ್ತೆ. ಸರಿಮ್ಮ, ನೀನ್ ಬೇಗ ರೆಡಿಯಾಗಿ ಕೆಳಗ್ ಬಾ. ಅಯ್ಯೋ ದೇವ್ರೆ, ಸ್ವಲ್ಪದ್ರಲ್ಲೇ ಸಿಕ್ಕಾಕೊಂಡ್ ಬಿಡ್ತಿದ್ದೆ. ಬಾಲಾಜಿ, ಅಮ್ಮ, ಎಲ್ಲ ಸಿದ್ಧ ಮಾಡಿದ್ಯಾ? ಶುದ್ಧವಾಗಿರೋ ದಾರಗಳನ್ನ ತಂದಿದ್ಯಾ? ಚೆನ್ನಾಗಿ ಹೇಳಿದ್ರಮ್ಮ. ಸಾಮಾನ್ಯವಾದ ದಾರ ನಾನು ಯಾಕಮ್ಮ ತರ್ಲಿ? ಅದರಲ್ಲೂ ಸ್ಪರ್ಧೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೀಗಿರೋವಾಗ ಸಾಮಾನ್ಯವಾದ ದಾರ ತಂದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ಇರೋದ್ರಲ್ಲೇ ಬೆಲೆ ಬಾಳೋ ದಾರನೇ ತಂದಿದ್ದೀನಮ್ಮ. ಸರಿ, ಹಾಗಾದ್ರೆ ಶುದ್ಧವಾಗಿರೋ ದಾರಗಳಿಂದ ಮಾಡಿದ್ರೆ ಸೀರೆ ಕೂಡ ಶುದ್ಧತೆಯಿಂದ ಕೂಡಿರುತ್ತೆ. ನಾವು ಮೊದಲಿನಿಂದ ಪಾಲಿಸ್ಕೊಂಡು ಬಂದಿರೋದೇ ಶುದ್ಧತೆ ಅಲ್ವಮ್ಮ. ಅದನ್ನ ಪಾಲಿಸ್ದೆ ನಾವ್ಯಾವತ್ತಾನೆ ಬೇರೆ ರೀತಿ ಕೆಲಸ ಮಾಡಿದೀವಿ. ಹೌದು, ಈ ಶುದ್ಧತೆ ಇದೆಲ್ಲ ನಮಗೆ ಯಾಕೆ ಬೇಕೋ ಹೇಳು? ನಾವು ಮಾಡ್ತಾ ಇರೋದು ವ್ಯಾಪಾರ. ಸೀರೆ ನೇಯ್ದು ನಾವೇನಾದ್ರೂ ದಾನ ಧರ್ಮ ಮಾಡ್ತೀವಾ ಹೇಳು?
ಹಾಗಾಗಿ ನಾವು ನೇಯೋ ಸೀರೆಗಳು ಶುದ್ಧತೆ ಇರ್ಬೇಕು ಅಂತ ಏನಿಲ್ವಲ್ಲ. ಅದೇನ ಆಂಟಿ ಹಾಗಂತೀರಾ? ನಾಳೆ ನೀವು ಗೆಲ್ಬೇಕು ಅಂದ್ರೆ ಶುದ್ಧತೆ ಏನಾದ್ರೂ ಇರ್ಬೇಕಲ್ವಾ? ಯಾರು ಗೊತ್ತಾಗತ್ತೆ ಶುದ್ಧತೆ ಬಗ್ಗೆ? ಇಲ್ಲಿ ಅಂಥವ್ರು ಯಾರಿದ್ದಾರೆ? ನಾಳೆ ಯಾವ ಸೀರೆ ಚೆನ್ನಾಗಿದೆ, ಯಾವ ಸೀರೆ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳೋರು ಹಳ್ಳಿಯವ್ರೇ. ಅವ್ರಿಗೆ ತಾನೇ ಹೇಗ್ ಗೊತ್ತಾಗತ್ತೆ? ಫಳಫಳ ಅಂತ ಹೊಳಿತಾ ಇದ್ರೆ ಸಾಕು, ಅದೇ ಶುದ್ಧತೆ ಅಂತ ಅವ್ರು ಅನ್ಕೋತಾರೆ. ಅಷ್ಟಕ್ಕೂ ಅವ್ರ ಕಣ್ಮುಂದೆನೆ ಅಲ್ವಾ ಶುದ್ಧವಾಗಿರುವಂತ ದಾರ ನಾವು ತಗೊಂಡ್ ಬಂದಿರೋದು. ಹಾಗಾಗಿ ಅವ್ರೆಲ್ರೂ ನಾವೇನೋ ಬ್ರಹ್ಮಾಂಡವಾಗಿರೋ ಸೀರೆ ನೇಯ್ತೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆ ದಾರನ ನಾವು ಮತ್ತೆ ಹಾಗೆ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನಾವು ಹಾಕಿರೋ ಬಂಡವಾಳದಲ್ಲಿ 75% ವಾಪಸ್ ಬರುತ್ತೆ. ಅದೇನ ಆಂಟಿ ಹಾಗೆ ಹೇಳ್ತಿದ್ದೀರಾ? ಭಾವಂಗ್ ಗೊತ್ತಾದ್ರೆ? ನೀನೇನ್ ಅವನಿಗೆ ಹೇಳ್ತ್ಯಾ? ಅಂತ ಕೆಲ್ಸಗಳನ್ನೆಲ್ಲ ಮಾಡಕ್ ಹೋಗ್ಬೇಡ. ಈ ವಿಷಯಗಳು ಅವನಿಗೆ ಗೊತ್ತಾಗೋ ಅವಶ್ಯಕತೆ ಇಲ್ಲ. ನಡಿ ಪಲ್ಲವಿ, ಬಾ. ನಾಳೆ ಬೆಳಗಾಗೋದ್ರಲ್ಲಿ ಯಾರು ಶುದ್ಧತೆಯಿಂದ ಕೂಡಿದ ಸೀರೆಗಳನ್ನ ನೇಯ್ತಾರೋ ಅವರು ಸ್ಪರ್ಧೆಯಲ್ಲಿ ಗೆದ್ದ ಹಾಗೆ. ನೀನ್ ಹೇಳ್ತಿರೋದು ಚೆನ್ನಾಗೇ ಇದ್ಯಮ್ಮ. ಸೀರೆ ನೇಯೋದಿಕ್ಕೆ ನಾನೊಬ್ಳು ಕೈಲೇ ಆಗಲ್ವಲ್ಲ, ಜೊತೆಗೆ ಯಾರಾದ್ರೂ ಬೇಕಮ್ಮ. ನಿನ್ನೊಬ್ಳನ್ನೇ ನೇಯಿ ಅಂತ ಯಾರು ಹೇಳಿದ್ರು? ಮಗ್ಗದಲ್ಲಿ ಒಬ್ರು ನೇಯಕ್ಕಾಗೋದಿಲ್ಲ, ಇನ್ನೊಬ್ರು ಜೊತೆಗೆ ಬೇಕಾಗತ್ತೆ. ನಿಮ್ಗೆ ಯಾರ ಜೊತೆಗೆ ಬೇಕಾಗುತ್ತೋ ಅವ್ರನ್ನೇ ಕರ್ಕೊಳ್ಳಿ. ನನಗೆ ಪಲ್ಲವಿ ಶೌರ್ಯ ಬೇಕು. ನನಗೆ ಬೇರೆ ಯಾರು ಬೇಡಮ್ಮ, ಕಲ್ಯಾಣಿ ಒಬ್ಳಿದ್ರೆ ನನಗೆ ಸಾಕು. ಸರಿನಮ್ಮ, ಅವಳಿಗೆ ಬೇಕಾದವ್ರನ್ನ ಅವಳು ತಗೊಂಡಿದ್ದಾಳೆ. ನಿನಗೆ ಬೇಕಾದವ್ರನ್ನ ನೀನ್ ತಗೋ. ಆದ್ರೆ ನೀವು ಒಂದು ವಿಷಯನ ನೆನಪಲ್ಲಿಟ್ಕೊಳ್ಳಿ. ಈ ಸ್ಪರ್ಧೆನ ಇಡೋದಕ್ಕೆ ಕಾರಣ ಕರಕುಶಲ ಕಾರ್ಮಿಕರಿಗೆ ಅಧ್ಯಕ್ಷರು ಆಗ್ಬೇಕಂದ್ರೆ ಮೊದಲು ಆ ಕಾರ್ಮಿಕರ ಕಷ್ಟಗಳನ್ನ ತಿಳ್ಕೋಬೇಕು, ಅದನ್ನ ಬಗೆಹರಿಸ ತಿಳ್ಕೋಬೇಕು, ಮುಖ್ಯವಾಗಿ ನೇಯೋದನ್ನ ತಿಳ್ಕೋಬೇಕು. ಆ ನೇಯೋದು ತಿಳ್ಕೊಂಡಾಗ್ಲೇ ಕಷ್ಟಗಳು ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮಿಬ್ರಲ್ಲಿ ಯಾರು ಸೀರೆಗಳನ್ನ ಚೆನ್ನಾಗಿ ನೇಯ್ತಾರೋ ಅದನ್ನ ನೋಡಿ ನಾಳೆ ಸ್ಪರ್ಧೆಯಲ್ಲಿ ನಿಮ್ಮಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನಾನು ನಿರ್ಧಾರ ಮಾಡ್ತೀನಿ. ಹಾಗೆ ಆಗ್ಲಮ್ಮ. ನೋಡ್ತಾ ಇರಮ್ಮ, ನಾಳೆ ಗೆಲ್ಲೋದು ನಾನೇ. ಸರಿನಮ್ಮ, ನೀನ್ ಗೆದ್ರೆ ಒಳ್ಳೇದೇ. ಹೇಳ್ದಷ್ಟು ಮಾಡಿ ಇವಾಗ ಸಾಕು. ದಮಯಂತಿ, ಸುಮ್ಮನೆ ಹಾಗೆ ಮಾತಾಡೋದಲ್ಲ, ಇದು ಸ್ಪರ್ಧೆ. ಅನುಪಮ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ನೀನೇ ಸ್ವಲ್ಪ ಹುಷಾರಾಗಿ ಮಾಡಬೇಕು. ನೀವೆಲ್ರೂ ಆಶ್ಚರ್ಯ ಪಡೋ ಹಾಗೆ ಮಾಡ್ತೀನಿ, ನೋಡ್ತಾ ಇರಪ್ಪ. ಸರಿ ಸರಿ, ಸ್ಪರ್ಧೆ ಶುರುವಾದಾಗೇನೆ ಅದನ್ನ ತಯಾರು ಮಾಡೋದಕ್ಕೆ ಏನೇನ್ ಬೇಕು ಅಂತ ಎಲ್ಲಾನು ತಗೊಂಡು ಸೀರೆ ನೇಯೋದಕ್ಕೆ ಆರಂಭ ಮಾಡಿ. ನಡಿಯಮ್ಮ. ಏನಾಂಟಿ ಸೀರೆನ ಇದ್ದೀರಾ? ನೇಯ್ದಿರೋ ಸೀರೆನ ಉಟ್ಕೊಳ್ಳೋಕೆ ನನಗ್ ಬರಲ್ಲ, ಇನ್ನು ಸೀರೆ ಹೇಗೆ ನೇಯ್ಲಿ ನಾನು? ನಾವಿವಾಗ ಹಳೆ ಮಗ್ಗದಲ್ಲಿ ಸೀರೆ ನಯ್ಯೋದು ಅಂದ್ರೆ ಕಷ್ಟ ಅಲ್ವಾ? ಒಂದ್ ಕೆಲ್ಸ ಮಾಡೋಣ. ಏನದು? ಯಾರಿಗೂ ಗೊತ್ತಿಲ್ದೇ ಇರೋ ಹಾಗೆ ಕದ್ದು ನಾವು ಆರ್ಡರ್ ಮಾಡಿ ಸೀರೆನ ತರ್ಸೋಣ.
ಅದೇನೆ ಸೀರೆ ತರ್ಸಿದ್ರೆ ಹೇಗೆ? ಮಗ್ಗದಲ್ಲಿ ಸೀರೆ ನೇಯೋದ್ ಬೇಡ್ವಾ? ಎಲ್ರು ನೋಡ್ತಿರ್ಬೇಕಾದ್ರೆ ನೀವು ಸೀರೆ ನೇಯೋ ಹಾಗೆ ನಾಟಕ ಮಾಡಿ. ಬೇಕು ಅಂದ್ರೆ ಎಲ್ಲರಿಗೋಸ್ಕರ ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಸೀರೆ ನೇಯೋದಕ್ಕೆ ಪ್ರಯತ್ನ ಪಡಿ. ಅಷ್ಟರಲ್ಲಿ ಆರ್ಡರ್ ಬರುತ್ತೆ. ಆ ಸೀರೆನೆ ನೀವು ನೇಯ್ದಿರೋ ಹಾಗೆ ಎಲ್ಲರನ್ನೂ ನಂಬಿಸೋಣ. ನೀನ್ ಹೇಳೋದೇನೋ ಚೆನ್ನಾಗಿದೆ, ಆದ್ರೆ ಹಾಗ್ ಮಾಡೋದ್ ಸರಿ ಅಂತ ಅಂತ್ಯಾ? ಆಂಟಿ, ಅದು ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾಳೆ ನೀವು ಹೇಳೋದಕ್ಕೂ ಕೂಡ ಅತಿ ಕಡಿಮೆ ದರದಲ್ಲಿ ಸೀರೆನ ನೇಯ್ದಿದೀವಿ, ಅದು ಕೂಡ ಕಾಸ್ಟ್ಲಿ ದಾರುಗಳಲ್ಲಿ ಅಂತ ಎಲ್ಲರೂ ನಂಬಿಸ್ಬೋದು. ಸರಿ, ನೀನ್ ಹೇಳೋದ್ ಚೆನ್ನಾಗಿದೆ, ಆದ್ರೆ ಸಂಜೆ ಹೊತ್ತಿಗೆ ಬರುತ್ತೆ ಅಂತ್ಯಾ? ಆ ವಿಷಯನ ನನಗ್ ಬಿಟ್ಬಿಡಿ ಆಂಟಿ, ನಾನ್ ನೋಡ್ಕೊಳ್ತೀನಿ. ಹಾ. ಅದ್ಗೆ ನಾವು ಹೋಗೋಣ ಬನ್ನಿ. ಅಮ್ಮ, ಅವ್ರನ್ನ ನೋಡ್ತಾ ಇದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಗೆಲ್ಲೋದಕ್ಕೆ ಅವ್ರು ಮಾಡೋ ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರಮ್ಮ. ನಮ್ಮ ಪ್ರಯತ್ನನ ನಾವು ಮಾಡೋಣ. ಅದು ಪ್ರಯತ್ನ ತರ ಕಾಣಿಸ್ತಾ ಇಲ್ಲಮ್ಮ. ಖಂಡಿತ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಪ್ಲಾನ್ ಮಾಡಿದ್ರು ನಾವು ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡಲೇಬೇಕು. ಸೀರೆ ನೇಯೋದ್ರಲ್ಲಿ ನನಗಿರೋ ಅನುಭವನೆಲ್ಲ ಉಪಯೋಗಿಸಿ ಅಮ್ಮ ಹೇಳ್ಕೊಟ್ಟ ಹಾಗೆ ಒಳ್ಳೆ ಸೀರೆನ ನಾವು ನೇಯ್ದು ರೆಡಿ ಮಾಡೋಣ. ಆಮೇಲೆ ಏನ್ ನಡಿಬೇಕು ಅಂತಿರುತ್ತೋ ಅದ್ ನಡ್ದೆ ನಡೆಯುತ್ತೆ. ಸರಿ, ಹಾಗೆ ಮಾಡೋಣ. ಬಾ. ಮಗ್ಗಕ್ಕೆ ಪೂಜೆ ಮಾಡಿದ್ರಿ ಅಲ್ವಾ, ಇವಾಗ ಇದಕ್ಕೂ ಕೂಡ ಪೂಜೆ ಮಾಡಿ. ಅದೇನು ಮಗ್ಗದಲ್ಲಿ ಕೆಲಸ ಇರೋವಾಗ ಈಗ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಹೊಸ ಹೊಸ ಡಿಸೈನ್ಸ್ ಸಿಸ್ಟಮ್ ಅಲ್ಲಿ ಬರುತ್ತೆ, ಅದನ್ನೇ ನಾನು ಆಂಟಿಗೆ ತೋರಿಸ್ತೀನಿ. ಓಹ್, ಅದಕ್ಕ ಗುಡ್ ಐಡಿಯಾ. ಅಮ್ಮ, ಹೀಗಾದ್ರೆ ನಾವು ಅರ್ಧ ಗೆದ್ದ ಹಾಗೇನೆ. ರೀ ಯಜಮಾನ್ರೆ, ಕಲಾವತಿಗೆ ಸರಿಯಾಗಿ ರಂಗೋಲಿ ಹಾಕೋಕೆ ಬರಲ್ಲ, ಇನ್ನು ಡಿಸೈನ್ಸ್ ಹೇಗ್ ಮಾಡ್ತಾಳೆ ಹೇಳಿ? ಅಜ್ಜಿ ನೋಡಿ, ಅಜ್ಜಿ ಏನಂತಿದ್ದಾಳೆ. ನಿಮ್ಗನ್ಸಿದ್ದನ್ನ ನೀವು ಮಾಡಿ, ಅನುಪಮಂಗನ್ಸಿದ್ದನ್ನ ಅವಳು ಮಾಡ್ತಾಳೆ. ಇದಕ್ಕೋಸ್ಕರ ಕಿತ್ತಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಯಾರು ಒಳ್ಳೆ ಸೀರೆ ನೇಯ್ದಿದ್ದಾರೆ, ಯಾರು ಸೀರೆ ಚೆನ್ನಾಗಿದೆ ಅಂತ ನಾಳೆ ಕೊಂಡ್ಕೊಳ್ಳೋವ್ರೆ ಹೇಳ್ತಾರೆ. ಶುರು ಮಾಡಿ, ಬೇಗ ಶುರು ಮಾಡಿ. ನನ್ ಲ್ಯಾಪ್ಟಾಪ್ಗೆ ಪೂಜೆ ಮಾಡಿ ಅಂದ್ರೆ ಯಾಕೆ ಮಾಡ್ತಿಲ್ಲ ನೀವು? ಈಗ ಲ್ಯಾಪ್ಟಾಪ್ ಪೂಜೆ ಮಾಡೋ ಅವಶ್ಯಕತೆ ಏನಿದೆ? ಸೀರೆಯನ್ನ ನೇಯೋದು ಮಗ್ಗದಲ್ಲಿ.
ನೀನೇನೋ ಮಾಡೆಲ್ಸ್ ಡಿಸೈನ್ ಮಾಡ್ತೀನಿ ಅಂದ್ಯಲ್ಲ, ಮಾಡು. ಅದಕ್ಕೆ ಯಾಕೆ ಪೂಜೆ ಮಾಡಬೇಕು? ಲೇಟೆಸ್ಟ್ ಸ್ಯಾರೀಸ್ ಡಿಸೈನ್ ಮಾಡಬೇಕು ಅಂದ್ರೆ ಅದಕ್ಕೂ ಮುಂಚೆ ಇದು ಬೇಕು. ಲ್ಯಾಪ್ಟಾಪ್ ಮೇಲೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ ಮಗ್ಗದ ಮೇಲೆ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಮೊದಲು ಪೂಜೆ ಮಾಡ್ಬೇಕಾಗಿರೋದು ಲ್ಯಾಪ್ಟಾಪಿಗಲ್ವಾ? ಸರಿ, ನೀನೇನೋ ಒಳ್ಳೆ ಕೆಲಸ ಮಾಡ್ತೀನಿ ಅಂತಿದ್ಯಾ, ಅದಕ್ಕೆ ಪೂಜೆ ನಾನೇ ಮಾಡ್ತೀನಿ.